ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಸುಂದರವಾಗಿ ಕಾಣಿಸ್ಬೇಕಂದ್ರೆ ಆ್ಯಂಡ್ ಸುಂದರವಾದ ತ್ವಚೆಯನ್ನು ಪಡ್ಕೋಬೇಕು ಪ್ರತಿಯೊಬ್ಬರಿಗೂ ಕೂಡ ಈ ಥರ ಇಷ್ಟ ಇರುತ್ತೆ ಅಲ್ವಾ. ಆದರೆ ಇವತ್ತಿನ ದಿನಗಳಲ್ಲಿ ಕೆಲಸದ ಒತ್ತಡದಿಂದಾಗಿ ಬಿಸಿ ಇರ್ತಿದ್ವಿ. ಹಾಗಾಗಿ ನಮ್ಮ ಮನೆಯಲ್ಲಿ ಸಿಗುವಂಥ ನ್ಯಾಚುರಲ್ ಪದಾರ್ಥಗಳಿಂದ ನಮ್ಮ ಸೌಂದರ್ಯನ ಕಾಪಾಡ್ಕೋಬೋದು. ನಮ್ಮ ಮನೆಯಲ್ಲಿ ಎಷ್ಟೊಂದು ಪದಾರ್ಥಗಳಿಂದ ನಾವು ಅದನ್ನು ಬಳಸ್ಕೊಂಡು ನಮ್ಮ ಸೌಂದರ್ಯನ ಕಾಪಾಡ್ಕೋಬೋದು ಮತ್ತು ಹೆಚ್ಚಿಸ್ಕೋಬೋದು. ಸೊ ನಾನಿವತ್ತು ಟೊಮೆಟೊನ ಬಳಸ್ಕೊಂಡು ಅದ್ಭುತವಾದ ಫೇಸ್ ಪ್ಯಾಕ್ನ ನಿಮ್ಮೆಲ್ರಿಗೂ ತೋರಿಸ್ತೀನಿ. ಈ ಫೇಸ್ ಪ್ಯಾಕ್ನ ಉಪಯೋಗ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗೋದ್ರಿಂದ ಜೊತೆಗೆ ನಮ್ಮ ಮುಖದಲ್ಲಿ ಇರುವಂಥ ಕಪ್ಪು ಕಲೆಗಳಾಗಿರ್ಬೋದು, ಮೊಡವೆಗಳಾಗಿರ್ಬೋದು, ಅದ್ರ ಕಲೆಗಳಾಗಿರ್ಬೋದು ಎಲ್ಲವನ್ನು ಕಡಿಮೆ ಮಾಡಿಕೊಂಡು ಒಂದು ಕ್ಲಿಯರ್ ಆಗಿರುವಂಥ ತ್ವಚೆ ನಮ್ಮದಾಗಿಸ್ಕೋಬೋದು. ಹಾಗಾಗಿ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ನಮ್ಮ ಇವತ್ತಿನ ಅದ್ಭುತವಾದ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ತಗೊಳ್ತಾ ಇದ್ದೀನಿ ಹಣ್ಣಾಗಿರುವಂಥ ಒಂದು ಟೊಮೆಟೊ. ಬನ್ನಿ ಫ್ರೆಂಡ್ಸ್, ಪಟಾಪಟ್ ಅಂತ ವಿಡಿಯೋನ ಶುರು ಮಾಡೋಣ. ತೊಗೊಂಡಿದ್ದೀನಿ ಟೊಮೆಟೊ. ಇದು ತುಂಬ ಹಣ್ಣಾಗಿದೆ. ಇದು ದಪ್ಪ ಇದ್ದರೆ ಅರ್ಧ ತಗೊಳ್ಳಿ, ಇಲ್ಲ ಅಂದರೆ ಸಣ್ಣದಾಗಿದೆಯಲ್ವಾ. ಸೊ ಸಣ್ಣ ಇರೋ ಟೊಮೆಟೊನೇ ಅಥವಾ ಕೈನಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದನ್ನು ತುರ್ಕೋಬೋದು. ಒಂಥರ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಿಪ್ಪೆ ಹಾಗಾಗಿ ಇರುತ್ತೆ. ಈ ರೀತಿ ತುರ್ಕೊಳ್ಳೋದೇ ಬೆಟರ್. ಸೊ ರೆಡಿಯಾಗಿದೆ. ಈ ಪ್ಯೂರಿನ ನಾನು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿ, ಎಲ್ಲ ಫುಲ್ ಹಣೆಗೆ, ನೋಸ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡಿ. ನಾನು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು. ಸೊ ಶತಮಾನದಿಂದ ನಾವು ಭಾರತೀಯ ಮಹಿಳೆಯರು ಕಡಲೆ ಹಿಟ್ಟನ್ನು ಬಳಸ್ತಾ ಬಂದಿದ್ದಾರೆ ಕಾಂತಿ ಹೆಚ್ಚೋದಕ್ಕೆ. ಸೊ ಈಗಲೂ ಎಲ್ಲ ಭಾರತೀಯ ಮಹಿಳೆಯರು ಕೂಡ ಈ ಕಡಲೆ ಹಿಟ್ಟನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಯಾವುದೇ ರೀತಿ ಸೋಪ್ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಡೈಲಿ ಕಡಲೆ ಹಿಟ್ಟನ್ನೇ ನಮ್ಮ ಅಜ್ಜಿದಿರು ಆ ಕಾಲದಿಂದನೂ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅವ್ರ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ನಾವು ಸೋಪು, ಫೇಸ್ ವಾಶ್ ಅಂತ ಬಂದಿದೆ, ಅದನ್ನು ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಸ್ಕಿನ್ನು ಗ್ಲೋನೆಸ್ ಕಡಿಮೆ ಆಗಿದೆ. ಸೊ ಕಡಲೆ ಹಿಟ್ಟೇ ತುಂಬ ಬೆಟರ್ ಅಂತ ಅನಿಸುತ್ತೆ. ನಾನು ಈ ಟರ್ಮರಿಕ್ ತೊಗೊಂಡಿದ್ದೀನಿ. ಈ ಟರ್ಮರಿಕ್ ಕಸ್ತೂರಿ ಅರಿಶಿನ ಅಂತ ಬರುತ್ತೆ, ಗಂಧಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಈ ಅರಿಶಿನ ತಗೊಳ್ಳಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೆಲ್ಲ ಆದ ನಂತರ ಕೊಬ್ಬರಿ ಎಣ್ಣೆ ಅಥವಾ ಮಾಯಿಶ್ಚರೈಸರ್ ಯಾವುದಾದ್ರೂ ಇದ್ದರೆ ನಿಮ್ಮ ಜೊತೆ ನಿಮ್ಮ ಹತ್ರ ಅದನ್ನು ಯೂಸ್ ಮಾಡಿ. ನನ್ನ ಹತ್ರ ಕೊಬ್ಬರಿ ಎಣ್ಣೆ ಇದೆ, ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಈ ಪ್ಯಾಕ್ನ 10ರಿಂದ 15 ನಿಮಿಷದವರೆಗೂ ಹಾಕ್ಕೊಂಡು ಆಮೇಲೆ ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಸೊ ಆಲೋವೆರಾನೂ ಹಚ್ಕೊಬೋದು. ಸೊ ಈ ರೀತಿ ವೀಕ್ಲಿ 2 ಟೈಮ್ಸ್ ಮಾಡ್ತಾ ಬನ್ನಿ. ನಿಮ್ಮ ಸ್ಕಿನ್ ಮೇಲೆ ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಯಾವುದು ಮಾಯಿಶ್ಚರೈಸರ್ ಇದೆ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಫೈನಲಾಗಿ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ತುಂಬ ಸಾಫ್ಟಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಸ್ಕಿನ್ನು. ಅಥವಾ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬೋದು. ಸೊ ಈ ಕೊಬ್ಬರಿ ಎಣ್ಣೆ ಮೇಕಪ್ ರಿಮೂವ್ ಮಾಡೋದಕ್ಕೋಸ್ಕರನೂ ಯೂಸ್ ಮಾಡ್ತಾರೆ. ಏನು ಎಫೆಕ್ಟಿವ್ ಅನಿಸೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಸ್ಕಿನ್. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.